ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸಮ್ಮಿಶ್ರ ಸರ್ಕಾರ ನಡೆಸೋದು ಅಷ್ಟು ಸುಲಭ ಅಲ್ಲ. ಸಣ್ಣ ಪುಟ್ಟ ಘಟನೆಯಿಂದ ಮನಸ್ಸಿಗೆ ನೋವಾಗಿರಬಹುದು, ಆದರೆ ಈ ಹಿಂದೆ ಸಮ್ಮಿಶ್ರ ಸರ್ಕಾರ ನಡೆಸಿದಂತಹ ಅನುಭವ ಎಚ್ ಡಿ ಕುಮಾರಸ್ವಾಮಿಗೆ ಇದೆ. 2020 ಆಡಳಿತದಲ್ಲಿ ಕೆಲವರಿಗೆ ನೋವಾದಂಥ ಸಂದರ್ಭದಲ್ಲಿ ಇಂತಹ ಹೇಳಿಕೆಗಳು ಬರುತ್ತವೆ. ಅದನ್ನ ನೋವನ್ನ ಕೂಡ ಕೇಳಬೇಕಾಗುತ್ತೆ. ಶಾಸಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯ ಇದೆ, ಅದನ್ನ ಅವ್ರು ಮಾಡಿದ್ದಾರೆ ಕೂಡ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಪ್ರಶ್ನೆನೇ ಇಲ್ಲ ಅಂತ ಬೆಳಗಾವಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಸಕರ ಈ ಮಾತಿಗೆ ಹಾಗೆ ಮುಖ್ಯಮಂತ್ರಿಗಳು ಕೊಟ್ಟಂತಹ ಪ್ರತಿಕ್ರಿಯೆಗೆ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ತಮ್ಮ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಿಂಗಾಗೋದು ಸಮ್ಮಿಶ್ರ ಸರ್ಕಾರ ಇದೆ, ಬ್ಯಾಲೆನ್ಸ್ ಮಾಡೋದು ಕಷ್ಟದ ಕೆಲಸ, ಅದೇನು ಸುಲಭ ಅಲ್ಲ. ಎರಡು ಪಕ್ಷ ಇದೆ. ಸೊ ಈಗಾಗಲೇ ಒಂದು ಸಾರಿ ಅವರು ಸಮ್ಮಿಶ್ರ ಸರ್ಕಾರ ನಡೆಸಿದ್ದಾರೆ. ಸೊ ಅವ್ರ ಸಾಮರ್ಥ್ಯ ಇದೆ, ಮಾಡ್ತಾರೆ. ಕೆಲವೊಂದು ಸಣ್ಣ ಪುಟ್ಟ ಘಟನೆ ಆದಾಗ ವೈಯಕ್ತಿಕವಾಗಿ ಮಾನಸಿಕವಾಗಿ ಆಗೋದು ಸ್ವಾಭಾವಿಕ. ಸೊ ಅದೆಲ್ಲ ಮೀರಿ ನಾವು ಮಾಡಿದಾಗೆ ಆ ಸ್ಥಾನಕ್ಕೆ ನಡೆಸುವಂಥ ಕೆಪಾಸಿಟಿ ಇದ್ದಾರೆ, ಮುಖ್ಯಮಂತ್ರಿಗಳಾಗಿರ್ತಾರೆ. ಸೊ ಅದನ್ನು ನಿಭಾಯಿಸ್ತಾರೆ. ಏನಾರು ಆಗಿರ್ಬೋದು, ಯಾರು ಏನಾರು ಹೇಳಿರ್ಬೋದು. ಇಲ್ಲ ಅವರು ನಾವು ಕೂಡ ಅವ್ರು ಕೊಟ್ಟಿರ್ಬೋದು, ಅವ್ರ ವೈಯಕ್ತಿಕ ಅಭಿಪ್ರಾಯ ನಾವು ಕೊಡಲಿಕ್ಕೆ ಆಗೋಲ್ಲ. ನಾವೇನಿದ್ರು ಕೂಡ ಅವ್ರಿಗೆ ಈಗಾಗಲೇ ಸಾಮರ್ಥ್ಯ ಇದೆ, ಕುಮಾರಸ್ವಾಮಿ ಅವ್ರಿಗೆ ಮಾಡ್ತಾರೆ. ಸೊ ನಮ್ಮಲ್ಲಿ ಸಮನ್ವಯ ಸಮಿತಿ ಇದೆ, ಮೀಟಿಂಗ್ ಮಾಡ್ತಾನೆ ಇರ್ತೀವಿ. ಪದೇ ಸಮಸ್ಯೆಗಳಾದರೆ ಪರಿಹಾರ ಮಾಡಲಿಕ್ಕೆ ಅಲ್ಲಿ ವೇದಿಕೆ ಇದೆ, ಅಲ್ಲಿ ಹೇಳಿ ಅದು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಾಂದರೆ ಮತ್ತೆ ಜಂಟಿ ಎರಡು ಪಾರ್ಟಿ CLP ಕರೆದಾಗ ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅದು ಸ್ವಾಭಾವಿಕವಾಗಿ ಇಂಥ ಘಟನೆಗಳು ನಡೆಯೋದು ಸ್ವಾಭಾವಿಕ ಸಮ್ಮಿಶ್ರ ಸರ್ಕಾರದಲ್ಲಿ. ಸಮಸ್ಯೆ ಹೇಳಿಕ್ಕೆ ಆಗೋಲ್ಲ, ಎಲ್ಲರದು ಒಬ್ಬೊಬ್ಬರ ಅಭಿಪ್ರಾಯ ಬೇರೆ ಇರ್ತೈತೆ. ಅವ್ರಿಗೇನೋ ಸಮಸ್ಯೆ ಆಗಿರ್ಬೋದು, ಅವ್ರು ಹೇಳಿರ್ಬೋದು. ಅದನ್ನು ನಿಭಾಯಿಸುವಂಥ ಶಕ್ತಿ CMಗೂ ಇದೆ, ನಮ್ಮ ಪಕ್ಷಕ್ಕೂ ಇದೆ.